ಜೈ ಹಿಂದ್. ಹೌಸ್ ಜೋಶ್ ಎಲ್ರಿಗೂ. ನೋಡ್ರಿ, ನಾವು ಇಂಡಿಯನ್ ಆರ್ಮಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಡಿಸೈಡ್ ಮಾಡ್ಬೇಕು ಏನಂತಂದೇಳಿ, ನಾವು ಭಾರತಾಂಬೆ ಮಕ್ಕಳು, ನಾವು ಸೇವೆ ಮಾಡ್ಲೇಬೇಕು. ಅದನ್ನ ನಾವು ಮೊದಲು ತಲೆಯಾಗೆಲ್ಲಾದ್ರೂ ಡಿಸೈಡ್ ಮಾಡಿದ್ವಿಪ್ಪ ಅಂತಂದ ಹೇಳಿದ್ರ ಏನು ಟೆನ್ಷನ್ ಇರಂಗಿಲ್ಲ. ನಾವ್ ಅನ್ಕೊಂತೀವಲ್ಲ, ಸರ್ ಸ್ಟಡಿ ಮಾಡ್ಬೇಕಾ, ಯಾವ ತರ ಸ್ಟಡಿ ಮಾಡ್ಬೇಕು, ಹೆಂಗ್ ಸ್ಟಡಿ ಮಾಡ್ಬೇಕು, ನಮಗ್ ಜಾಬ್ ಆಗ್ತಿಲ್ಲ. ನೀವು ಮೊದಲು ಡಿಸೈಡ್ ಮಾಡ್ಬೇಕಲ್ಲ, ನಾವು ಇಂಡಿಯನ್ ಆರ್ಮಿಗೆ ಹೋಗ್ಬೇಕು, ದೇಶದ ಸೇವೆ ಮಾಡ್ಬೇಕು, ಬಂದ ನಂತರ ತಂದೆ ತಾಯಿ ಸೇವೆ ಮಾಡ್ಬೇಕು. ಅದು ನಿಮ್ ತಲೆಯಾಗ ಮೊದಲು ಬರ್ಬೇಕು. ಅದು ಬಂದ ನಂತರ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಉಳಿದವ್ರು ಮಾತಾಡೋದು ನಿನ್ ಕಡೆ ಆಗಂಗಿಲ್ಲ, ಅವ್ರ ಹಂಗ ಹಿಂಗ, ಇಂಡಿಯನ್ ಆರ್ಮಿ ಬಹಳ ದೊಡ್ಡ ಎಕ್ಸಾಮ್, ಟಫ್ ಇರ್ತೈತಿ, ನಿನ್ಗೆ ಹೆಂಗಾಗತ್ತ, ನಿನ್ಗೆ ಫಿಸಿಕಲ್ ಕ್ಲಿಯರ್ ಮಾಡ್ಕೊಳಕ್ ಆಗಂಗಿಲ್ಲ ಅಂತಂದ್ ಹೇಳಿ 108 ಜನ ಮಾತಾಡ್ತಾರಲ್ಲ, ಅವೆಲ್ಲ ತಲೆಯಾಗ ಹೋಗಂಗಿಲ್ಲ. ಫಸ್ಟ್ ನೀನ್ ಡಿಸೈಡ್ ಮಾಡ್ಕೊಂಡು ನಿನ್ ತಲೆಯಾಗ ನೀನ್ ಇಂಡಿಯನ್ ಆರ್ಮಿ, ನೀನ್ ಇಂಡಿಯನ್ ಸೋಲ್ಜರು, ನೀನ್ ಹೋಗೇ ಹೋಗ್ತೀಯಾ. ನೋಡ್ರಿ, ಇಂಡಿಯಾ ಅಂತಂದ್ ಹೇಳಿದ್ರೆ ಒಂದೇ ಕಡೆ ಅಲ್ಲ, ನಿಂದ್ ಒಂದೇ ಸ್ಟೇಟ್ ಅಲ್ಲ. ನಿಂದ್ ಸ್ಟೇಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಜಿಲ್ಲೆಗಳು ಹೆಂಗಿದಾವ, 31 ಜಿಲ್ಲೆಗಳು ಹೆಂಗಿದಾವ, ಅದೇ ರೀತಿಯಾಗಿ ಭಾರತದಲ್ಲಿ ಹಲವಾರು ರಾಜ್ಯಗಳಿದಾವ, ಕೇಂದ್ರಾಡಳಿತ ಪ್ರದೇಶಗಳಿದಾವ, ಬೆಟ್ಟ ಗುಡ್ಡಗಳಿದಾವ, ಹಿಮಾಲಯ ಪರ್ವತ ಐತ, ಸಮುದ್ರಗಳಿದಾವ. ಭಾರತದ ಸುತ್ತಮುತ್ತ ಅವುಗಳನ್ನೆಲ್ಲಾನು ಕಾಯ್ಬೇಕು, ಭಾರತ ಮಾತೆಯನ್ನ ಕಾಪಾಡ್ಕೋಬೇಕು, ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ಕೋಬೇಕು. ಉಗ್ರರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ದೇಶದ ನೆಲೆಯನ್ನ ಕಾಪಾಡ್ಕೋಬೇಕು, ಆಮೇಲೆ ಜನರನ್ನ ಕಾಪಾಡ್ಬೇಕು. ಇದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಕೈಯಲ್ಲಿರುತ್ತ, ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ನೀವ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರಿ, ನೀವು ಕರೆಕ್ಟ್ ಆಗಿ ಇದ್ರಿ, ಆಮೇಲೆ ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ರಕ್ಷಣೆ ಮಾಡ್ತಾ ಇದ್ರಿ ಅಂತಂದ್ ಹೇಳಿದ್ರೆ, ಇಲ್ಲಿ ಮನೇಲಿ ಕೂತ್ಕೊಂಡು ನಿಮ್ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ ಮಕ್ಕಳಾಗಿರ್ಬೋದು, ನೆಕ್ಸ್ಟ್ ಅಥವಾ ಅಕ್ಕ ತಂಗಿರಾಗಿರ್ಬೋದು, ಅಥವಾ ನಿಮ್ಮ ಮನೆ ಸುತ್ತಮುತ್ತಿನ ಜನರಾಗಿರ್ಬೋದು, ಆಮೇಲೆ ಭಾರತದ ಜನರಾಗಿರ್ಬೋದು, ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಶಾಂತವಾಗಿ ಅವ್ರ ಜೀವನ ನಡೆಸ್ತಾರೆ. ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಮೇಲೆ ಡಿಪೆಂಡ್ ಇರುತ್ತೆ. ನೀವ್ ಹೇಳ್ತೀರಾ ನನಗೆ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗಂಗಿಲ್ಲ, ಅದಾದ ನಂತರ ಫಿಸಿಕಲ್ ಓಡಕ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನೀವು ಮೊದಲು ಡಿಸೈಡ್ ಮಾಡ್ಕೊಳ್ರಿ, ನೀವು ಸೇರ್ಬೇಕಾ ಸೇರ್ಬಾರ್ದಾ, ಇಲ್ಲ ಎಲ್ರ ತರ ಆರ್ಡಿನರಿ ಇರ್ಬೇಕಾ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಆಗ್ಬೇಕಾ, ಸೋಲ್ಜರ್ ಆಗ್ಬೇಕಾ ಅಥವಾ ರೋಡ್ ಸೈಡ್ ನಿಂತು ತರ ಓಡಾಡ್ತಿರ್ಬೇಕಾ, ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಸುಮ್ನೆ ಇಂಡಿಯನ್ ಸೋಲ್ಜರ್ ಅಂತಾನೋ ಅಥವಾ ಇಂಡಿಯನ್ ಏನೋ ಅಂತಾನೋ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಅಚ್ಚ ಹಾಕ್ಸ್ಕೊಳ್ಳೋದಲ್ಲ, ಟ್ಯಾಟೋ ಹಾಕ್ಸ್ಕೊಳ್ಳೋದಲ್ಲ. ಇಲ್ಲಿ ನಿಂತ್ಕೊಂಡೇನಪ್ಪಾ ಅಂತಂದ ಹೇಳಿದ್ರೆ ಜನಗಣಮನ ಅಧಿನಾಯಕ ಜಯ ಹಾಡಾಡುವಾಗ ಎದ್ ನಿಂತ್ಕೊಳ್ಳೋದಲ್ಲ. ಸೊ ಯೂನಿಫಾರ್ಮ್ ಹಾಕೊಂಡು ಅದೇ ಸಾಂಗ್ಗೆ ಎದೆ ಉಬ್ಬಿಸಿ ನಿಂತ್ಕೊಂಡು ದೇಶದ ಸೇವೆ ಮಾಡ್ಬೇಕು. ಅದೆಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಮ ಹತ್ರ ಆಯ್ತಾ, ನಿಮ್ಮ ಡೆಡಿಕೇಶನ್ ಒಳಗಡೆ ಆಯ್ತಾ. ನೀವು ಸೇರ್ಬೇಕಾ ಸೇರ್ಬಾರ್ದ? ನೋಡ್ರಿ, ಇಂಡಿಯನ್ ಆರ್ಮಿ ಅಂದ ತಕ್ಷಣ ಒಂದೇ ಅಲ್ಲ, ಇದ್ರಲ್ಲಿ ಎಷ್ಟೋ ಕಮಾಂಡ್ಗಳಿದಾವ. ಆರ್ಮಿ ಇದೆ, ನೇವಿ ಐತ, ಅದಾದ ನಂತರ ಕೋಸ್ಟ್ ಗಾರ್ಡ್ ಐತ, ಏರ್ ಫೋರ್ಸ್, ಆಮೇಲೆ ITBP, CRP, ನೀವು ಯಾವ್ದಾದ್ರು ಸೇರ್ಕೋಬಹುದು. ಇದು ಒಂದನ್ನೇ ಸೇರ್ಕೋಬೇಕಂತಲ್ಲ. ಓಕೆ, ನಂದು 24 ವರ್ಷ ಆಯ್ತು, ನಾನ್ ಬಿಟ್ಬಿಟ್ನಿ ಸರ್, ನಂದು ಏಜ್ ಮುಗಿದೋಯ್ತು, ಮುಂದೆ ಹೆಂಗ್ ಮಾಡ್ಬೇಕು ಸರ್? ನಾನು ಸೋಲ್ಜರ್ ಅಷ್ಟೇ ಅಲ್ಲ, ಆಫೀಸರ್ಸ್ ಗಳಾಗ್ಬೋದು. ಎಕ್ಸಾಮ್ಸ್ ಗಳು ಎಷ್ಟಿದಾವ? NDA ಎಕ್ಸಾಮ್ ಐತೆ, CDS ಐತೆ, ಆಮೇಲೆ ನೆಕ್ಸ್ಟ್ ಆಫ್ಕಾಟ್ ಎಕ್ಸಾಮು, INET ಎಕ್ಸಾಮು, ಸ್ಪೆಷಲ್ ಎಂಟ್ರಿಗಳಿದಾವ, ಟೆಕ್ನಿಕಲ್ ಎಂಟ್ರೀಸ್ ಗಳಿದಾವ, ತುಂಬಾ ಇದಾವ. ಬಟ್ ಅದ್ರ ನಿಮ್ಗೇನೋ ಸರ್ ನಾವು ಸೋಲ್ಜರ್ ಆಗ್ಬೇಕು ಅನ್ನೋದು ಒಂದು ಮಾತ್ರ ಹಠ ಇರ್ಬೇಕು. ಅದಿತ್ತು ಅಂದ್ರಪ್ಪ ನೀವು ಆರಾಮಾಗಿ ಆಗ್ತೀರಿ. ಆಮೇಲೆ ಕೆಲವು ಜನ ಹೇಳ್ತಾರ, ಇವಾಗಿನ ದುನಿಯಾ ಹೆಂಗೈತಪ್ಪ ಅಂತಂದ್ ಹೇಳಿದ್ರ, ನೀವು 100 ಸಾರಿ ಅಲ್ಲ, 1000 ಸಾರಿ ಅಲ್ಲ, 10,000 ಸಾರಿ ಅಲ್ಲ, ನಿಮ್ ಜೀವನ ಪೂರ್ತಿ ನೀವು ಒಳ್ಳೆ ಕೆಲಸ ಮಾಡ್ಕೊಂತ ಹೋಗ್ರಿ, ಕೊನೆಗೊಂದ್ ಕೆಟ್ಟ ಕೆಲಸ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಎಲ್ಲಾನು ನಿರರ್ಥಕ. ನೀವ್ ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಜನ ನಿಮ್ಮನ್ನ ನೆನ್ಪಿಟ್ಕೋತಾರ ಹೊರತು ಕೆಟ್ಟದ್ ಮಾಡ್ತಿದ್ರ ಅಲ್ಲ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಜೀವನದಲ್ಲಿ ನಮ್ ಜೀವನ ಉದ್ಧಾರ ಮಾಡ್ಕೋಬೇಕು, ಅಪ್ಪ ಅಮ್ಮನ ಹೆಸರು ಕೀರ್ತಿಯನ್ನ ಎಬ್ಬಿಸ್ಬೇಕು ಅಂತಂದ್ ಹೇಳಿದ್ರೆ ಸೊ ಇಂಡಿಯನ್ ಸೋಲ್ಜರ್ಸ್ ಗಳಾಗ್ಬೇಕು, ದೇಶ ಸೇವೆ ಮಾಡ್ಬೇಕು, ಪ್ರಜೆಗಳ ಸೇವೆ ಮಾಡ್ಬೇಕು. ಅದನ್ನೆಲ್ಲಾ ಮಾಡ್ಬೇಕಂತಂದ್ ಹೇಳಿದ್ರೆ ನಮ್ಗೆ ಡೆಡಿಕೇಶನ್ ಅನ್ನೋದ್ ಬೇಕು. ಕರೆಕ್ಟ್ ಆಗಿ ಓದ್ತಾ ಇರ್ಬೇಕು. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು. ಹುಡುಗರಷ್ಟೇ ಸೇರ್ಬೇಕಂತಿಲ್ಲ, ಹುಡುಗಿರಷ್ಟೇ ಸೇರ್ಬೇಕಂತಿಲ್ಲ, ಎಲ್ರು ಸೇರ್ಕೋಬಹುದು. ಸೊ ಎಷ್ಟೋ ಜನ ನೋಡ್ರಿ, ಇವಾಗ ನನ್ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಗಳಾಗಿದಾರ. ಇನ್ನೆಷ್ಟೋ ಕೆಲವು ಜನ ಏನಪ್ಪಾ ಅಂತಂದ್ರೆ 2 ವಿಡಿಯೋಸ್ ಗಳನ್ನ ನೋಡ್ತಾರ, 3ನೇ ವಿಡಿಯೋಸ್ ನೋಡಂಗಿಲ್ಲ. ಯಾಕ? ನಿಮ್ಗೆ ಆಗ್ಬೇಕಂತ ಏನಿಲ್ಲ, ಸುಮ್ನೆ ಊರ್ ಮಂದಿಗೆಲ್ಲ ಹೇಳ್ಕೊತಿರ್ಗಾಡೋದೇ, ನಾನ್ ಮಿಲಿಟರಿ ಟ್ರೈ ಮಾಡತ್ತೀನಿ, ರನ್ನಿಂಗ್ ಮಾಡತ್ತೇನೆ. ನೀ ರನ್ನಿಂಗ್ ಮಾಡಿದ್ರೆ ಒಂದೇ ಆಗಂಗಿಲ್ಲ, ಅದ್ರ ಜೊತೆ ಓದ್ಬೇಕು. ಡೈಲಿ ಒಂದೊಂದು ವಿಡಿಯೋಸ್ ಗಳನ್ನ ಓದಿದ್ರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಪಾಸ್ ಆಗ್ಬಹುದು. 2 ತಿಂಗಳಲ್ಲಿ ನನ್ನ ವಿಡಿಯೋಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಆರಾಮಾಗಿ ಏನಪ್ಪಾ ಎಕ್ಸಾಮ್ಸ್ ಗಳನ್ನ ಪಾಸ್ ಆಗ್ಬಹುದು. ಅದೆಲ್ಲ ನಿಮಗ್ ಮಾಡಕ್ ಆಗಂಗಿಲ್ಲ. ಆರಾಮಾಗಿ ಬರ್ಬೇಕು. ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಆರಾಮಾಗಿ ಬರ್ಬೇಕು. ನಮ್ ಜೀವನದಾಗ ಪ್ರೀತಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಜೀವನಕ್ಕೆ ಪಾಠ ಕಲಿಸ್ತು ಅಂತಂದ್ ಹೇಳಿದ್ರೆ, ಹಣ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಜೀವನವನ್ನೇ ಬದಲಾಯಿಸುತ್ತ.
ಅದೇ ಗೌರವ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲರೂ ಎದ್ ನಿಂತ್ಕೊಂಡು ಕೈ ಮುಗಿಯೋ ತರ ಮಾಡತ್ತ. ಸೊ ನಿಮ್ಗೆ ದುಡ್ಡು ಬೇಕಾ, ಪ್ರೀತಿ ಬೇಕಾ, ಅಥವಾ ಗೌರವ ಬೇಕಾ ಅನ್ನೋದು ನಿಮ್ಮ ಹತ್ರ ಡಿಸೈಡ್ ಮಾಡ್ಬೇಕು. ನಾವು ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಮ್ಗೆ ಪ್ರೀತಿ ಸಿಗುತ್ತಂತಲ್ಲ, ದುಡ್ಡು ಸಿಗುತ್ತಂತಲ್ಲ, ಬಟ್ ಆದ್ರೆ ಗೌರವ ಅಂತೂ ಸಿಕ್ಕೇ ಸಿಗುತ್ತ. ಎಲ್ರಿಗೂ ಕ್ಲಿಯರ್? ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟಡಿ ಮಾಡ್ರಿ. ನಾನ್ ನಿಮ್ ಜೊತೆಗಿದ್ದೀನಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಹಲವಾರು ವಿಡಿಯೋಸ್ಗಳಿದಾವೆ, 200-300 ವಿಡಿಯೋಸ್ಗಳನ್ನ ಕಂಪ್ಲೀಟ್ ಕೋರ್ಸ್ ಅನ್ನ ಮಾಡಾಕಿದ್ದೀನಿ. ಕೆಲವು ಜನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಸೊ ನಾವು ದುಡ್ಡು ಕೊಟ್ಟೆ ಹೋಗ್ಬೇಕು, ಕೋಚಿಂಗ್ ಸೆಂಟರ್ಸ್ ಗಳಿಗೆ ಹೋಗ್ಬೇಕು, ಅಲ್ಲಿ ಕುತ್ಕೊಂಡೆ ಸ್ಟಡಿ ಮಾಡ್ಬೇಕಂತಲ್ಲ. ಪ್ರತಿ ಸಾರಿ ಈ ವಿಡಿಯೋವನ್ನ ನೋಡ್ರಿ. ಈ ವಿಡಿಯೋ ನೋಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ಬೇರೆ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡ್ರಿ. ನಿಮಗಂತಾನೆ ಹೇಳ್ಬಿಟ್ಟು ಒಂದು ಸಪರೇಟ್ ಟೆಲಿಗ್ರಾಮ್ ಚಾನಲ್ ಅನ್ನ ನಾನು ಓಪನ್ ಮಾಡಿದೀನಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ 1ರಿಂದ ಹಿಡ್ಕೊಂಡು 200 ವಿಡಿಯೋಸ್ಗಳವರೆಗೆ ಕಂಪ್ಲೀಟ್ ಆಗಿ ವಿಡಿಯೋಗಳಿದಾವೆ. ಡೈಲಿ ಒಂದೊಂದು ವಿಡಿಯೋವನ್ನ ನೋಡ್ರಿ. ಡೈಲಿ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ನೀವು ಎಷ್ಟೆಷ್ಟು ಓದ್ತಾಗ ಸ್ಟಾರ್ಟ್ ಮಾಡ್ತೀರಿ, ಎಷ್ಟಪ್ಪ ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂತ ಹೋಗ್ತೀರಿ, ಆನ್ಲೈನ್ ಟೆಸ್ಟ್ ಗಳನ್ನ, ನೀವು ಫೀಲ್ ಆಗ್ಬೇಕು. ಮನ್ಸಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫೀಲ್ ಆಗ್ತಾ ಹೋಗ್ಬೇಕು. ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಇವತ್ತು ಯೂನಿಫಾರ್ಮ್ ಅನ್ನ ಹಾಕ್ತಾ ಇದೀನಿ. ಇಲ್ಲ ನಿಮ್ಗೆ ಓದಕ್ ಆಗ್ತಿಲ್ಲ ಅಂತಂದ ಹೇಳಿದ್ರೆ ಕೈಕಾಲ್ ಮುಖ ತೊಳ್ಕೊಂಡು ನಾವು ಯೂನಿಫಾರ್ಮ್ ಅನ್ನೇ ಹಾಕೊಂಡಿದೀವಿ ಅಂತಂದ ಹೇಳಿ ಮನ್ಸಲ್ಲಿ ಫೀಲ್ ಆಗಿ 2 ಅವರ್ ಕುತ್ಕೊಂಡು ಕರೆಕ್ಟ್ ಆಗಿ ಓದಿ. ಅದಾದ್ರೂ ಆಗತ್ತಾ? ನೋಡ್ರಿ, ಜಮ್ಮು ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ಎಷ್ಟೋ ಜನ ಏನಪ್ಪಾ ಅಂತಂದ ಹೇಳಿದ್ರ ಯೂನಿಫಾರ್ಮ್ ಹಾಕೊಂಡು ಅಲ್ಲಿರೋ ಏನಪ್ಪಾ ಅಂತಂದ್ರೆ ವಾತಾವರಣಕ್ಕೆ ಹೊಂದ್ಕೊಂಡು ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ನಮ್ ದೇಶವನ್ನ ಕಾಯ್ತಾ ಎಷ್ಟೋ ಜನ ಮರಣ ಕೂಡ ಹೊಂದಿದಾರ. ಸೊ ಅದು ಎಷ್ಟು ಈಸಿ ಅಲ್ಲ. ನಾನು ಕೂಡ ನೆಕ್ಸ್ಟ್ ಸತ್ತೋಗ್ತೀನಿ. ಸತ್ತೋದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನನಗೆ ಅಷ್ಟೊಂದು ಮರ್ಯಾದೆ ಸಿಗಲ್ಲ. ಬಟ್ ಆದ್ರೆ ಒಬ್ಬ ಸೋಲ್ಜರ್ ಸತ್ತೋದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಅವನ ಮೇಲೆ ಫ್ಲಾಗ್ ಇರುತ್ತ. ಫ್ಲಾಗ್ ಒಳಗಡೆ ಅವನ್ ಇರ್ತಾನ. ಅಂದ್ರೆ ಭಾರತ ಮಾತೆ ಏನಪ್ಪಾ ಅಂತಂದ ಹೇಳಿದ್ರೆ ತಬ್ಕೊಂಡು ತಗೊಂಡ್ ಬಂದಿರ್ತಾಳ ಮನೆಗೆ. ಹಂಗಂತ ಹೇಳ್ಬಿಟ್ಟು ಎಲ್ರು ಏನಂತ ಸಾಯ್ಬೇಕಂತಾನೆ ಅಲ್ಲ. ಸೊ ಹೋಗ್ಬಿಟ್ಟು ದೇಶದ ಸೇವೆಯನ್ನ ಮಾಡ್ಬೇಕು, ದೇಶವನ್ನ ಏನಪ್ಪಾ ಅಂತಂದ ಹೇಳಿದ್ರೆ ರಕ್ಷಣೆ ಮಾಡ್ಬೇಕು. ಅದೊಂದು ಫೀಲೇ ಬೇರೆ ಇರುತ್ತೆ. ಬೇಕಾದ್ರೆ ಒಂದ್ಸಾರಿ ಟ್ರೈ ಮಾಡ್ರಿ. ನಾವು ಇವಾಗ ಯೂನಿಫಾರ್ಮ್ ಅನ್ನೇ ಹಾಕೊಂಡಿದೀವಿ, ಇವಾಗ ಕುತ್ಕೊಂಡು ಓದ್ತಾ ಇದೀವಿ. ಜಸ್ಟ್ 1 ಅವರ್ ಅನ್ನ ಓದ್ರಿ. ಅವಾಗ ನಿಮ್ಗೆ ಏನ್ ಅನ್ಸುತ್ತಾ, ಫೀಲ್ ಆಗುತ್ತಾ, ಎಷ್ಟು ತಲೆಯಲ್ಲಿ ಹೋಗುತ್ತಾ ಅನ್ನೋದನ್ನ ಥಿಂಕ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ನೀವು ರನ್ನಿಂಗ್ ಮಾಡುವಾಗ, ಫಿಸಿಕಲ್ ಮಾಡುವಾಗ ನಿಮ್ಗೆ ಬೆಳಗ್ಗೆ ಎದ್ದೇಳಕ್ ಆಗ್ತಿಲ್ಲ. ಯಾಕೆ ಎದ್ದೇಳಕ್ ಆಗ್ತಿಲ್ಲ? ನೀವು ಅಲ್ಲಿ ಯೂನಿಫಾರ್ಮ್ ಹಾಕೊಂಡ್ರಿ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ 5 ಗಂಟೆಗೆ 4:15 ಎದ್ದು ಓಡ್ಬೇಕು. ಅದನ್ನೇ ಇವಾಗ ಪ್ರಾಕ್ಟೀಸ್ ಮಾಡ್ರಿ. ಇವಾಗ ನೀವು ಆಲ್ರೆಡಿ ಸೋಲ್ಜರ್ಸ್ ಇದ್ರಿ. ಯೂನಿಫಾರ್ಮ್ ಹಾಕೊಂಡಿನ ಅಂತಂದ್ ಹೇಳ್ಬಿಟ್ಟು ಓಡಕ್ ಸ್ಟಾರ್ಟ್ ಮಾಡ್ರಿ. ನೀವು ಸ್ಟಡಿ ಮಾಡುವಾಗ್ಲಿ, ರನ್ನಿಂಗ್ ಮಾಡುವಾಗ್ಲಿ, ಯಾವ್ದೇ ಫಿಸಿಕಲ್ ಪ್ರಾಕ್ಟೀಸ್ ಮಾಡುವಾಗ್ಲಿ ಎಲ್ರು ಒಂದೊಂದು ಟಿ ಶರ್ಟ್ ನ ತಗೊಳ್ರಿ. ಯೂನಿಫಾರ್ಮ್ ತರಾನೇ ಟಿ ಶರ್ಟ್ಸ್ ಗಳನ್ನ ತಗೊಳ್ರಿ. ಹಾಕೊಂಡೇ ಕೂತ್ಕೊಳ್ಳಿ. ಸೊ ಯೂನಿಫಾರ್ಮ್ ಹಾಕೊಂಡೇ ಏನಪ್ಪಾ ಅಂತಂದ್ರೆ ಟಿ ಶರ್ಟ್ ನ ಹಾಕೊಂಡೇ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟಡಿ ಮಾಡಕ್ ಹೋಗ್ರಿ. ಅದಾದ ನಂತರ ಟಿ ಶರ್ಟ್ ಹಾಕೊಂಡೇ ಏನಪ್ಪಾ ಅಂತಂದ ಹೇಳಿದ್ರೆ ಫಿಸಿಕಲ್ ಹೋಗ್ರಿ. ನೀವು ಓಡ್ತಾ ಇದೀರಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಅನಿಸ್ಬೇಕು ನಾನು ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಇದೀನಿ, ಇವಾಗ ನಾನು ಓಡ್ತಾ ಇದ್ದೀನಿ, ನೆಕ್ಸ್ಟ್ ನನ್ ಜಾಯ್ನಿಂಗ್ ಐತೆ. ಅದೆಲ್ಲ ಆಗ್ಬೇಕು ಅಂತಂದ ಹೇಳಿದ್ರೆ ನೀವೆಲ್ಲಾನು ಪ್ರತಿಯೊಂದು ಹಂತವಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಎಲ್ರಿಗೂ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಪ್ರತಿಯೊಬ್ರು ಜಾಯ್ನ್ ಆಗಿ. ನಾನು ಇಂಡಿಯನ್ ಆರ್ಮಿಗೆ ಸೇರ್ಲೇಬೇಕು, ಜಾಯ್ನ್ ಆಗ್ಲೇಬೇಕು. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ನೇವಿ, ಏರ್ ಫೋರ್ಸ್, ಆರ್ಮಿ ಯಾವ್ದಾಗಿರ್ಬೋದು, ಇವನ್ ಕೋಸ್ಟ್ ಗಾರ್ಡ್ ಅವ್ರ ITBP, BSF, CRPF, SSB, ಅದಾದ ನಂತರ ಅಸ್ಸಾಂ ರೈಫಲ್ಸ್ ಯಾವಲ್ಲೇ ಸೇರೋದಾದ್ರೂ ಕೂಡ ನಾನು ಎಲ್ಲಾನು ವಿಡಿಯೋಸ್ ಗಳನ್ನ ಮಾಡಾಕಿದೀನಿ. ಆ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸಾಮ್ಸ್ ಗಳನ್ನ ಪಾಸ್ ಮಾಡ್ಕೊಬೇಕು, ಫಿಸಿಕಲ್ ನ ಪಾಸ್ ಮಾಡ್ಕೊಂಡು ದೇಶ ಸೇವೆ ಮಾಡಕ್ ಹೋಗ್ಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ನನ್ನ ಕಡೆಯಿಂದನೂ ಕೂಡ ಒಂದು ರಿಕ್ವೆಸ್ಟ್. ಅದಾದ ನಂತರ ನೀವು ಕೂಡ ಡಿಸೈಡ್ ಆಗಿ ನಾವು ಹಾಗೆ ಆಗ್ತೀವಿ ಅಂತಂದ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಅದಕ್ಕಿಂತ ಮರೆಯೋಕ್ ಹೋಗ್ಬೇಡ್ರಿ, ಮುಂಚೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಪ್ರತಿಯೊಬ್ರು ಜಾಯ್ನ್ ಆಗಿ ಅದರಲ್ಲಿರೋ ವಿಡಿಯೋಸ್ ಗಳನ್ನ ಡೈಲಿ ಒಂದೊಂದನ್ನ ನೋಡಿ ಪ್ರಾಕ್ಟೀಸ್ ಆಗ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನಿಮ್ಗೆ ಕಾಲ್ಫಾರ್ಮ್ ಆಗುತ್ತಾ. ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಎಲ್ಲರೂ ದೇಶ ಸೇವೆ ಮಾಡಕ್ ಹೋಗ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.